ಕೆರಗೋಡು ಪ್ರಕರಣದ ಪ್ರತಿಭಟನೆ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಸರಿ ಶಾಲನ್ನ ಹೊದಿಸಲಾಗಿತ್ತು. ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದರ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಕೂಡ ನಡೆಸಿತ್ತು. ಕೇಸರಿ ಶಾಲು ಧರಿಸಿದ್ದರ ರಹಸ್ಯವನ್ನ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ನ್ಯೂಸ್ ಫಸ್ಟ್ನ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲಿ ಕೇಸರಿ ಶಾಲು ಧರಿಸಿದ್ದೇಕೆ ಅನ್ನೋದರ ಬಗ್ಗೆ ಅವರೇ ಸ್ವತಃ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗಾದ್ರೆ ಹೇಳಿದ್ದೇನು? ತಾವು ಒಂದು ಪ್ರತಿಭಟನಾ ವೇಳೆ ಕೇಸರಿ ಶಾಲ್ ಹಾಕೊಂಡು ಮಾತಾಡಿದ್ರಿ. ಕುಮಾರಸ್ವಾಮಿ ಅವರು ತಮ್ಮ ಹೆಗಲಿಗೆ ಕೇಸರಿ ಶಾಲ್ ಹಾಕೊಂಡಿದ್ದು ಅದು ಕಾಕತಾಳಿಯೋ ಅಥವಾ ನೀವೇ ಹಾಕೊಂಡ್ರು ಅದನ್ನು? ಇಲ್ಲ, ನಾನು ಆ ಸಭೆಗೆ ಹೋದಂಥ ಸಂದರ್ಭ ನಾನೇನು ಪಾದಯಾತ್ರೆಯಲ್ಲಿ ಇರಲಿಲ್ಲ. ಕೊನೆ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಸಭೆ ನಡೀತಾ ಇತ್ತು, ಸಭೆಗೆ ನಾನು ಜನಗಳಲ್ಲಿ ಶಾಂತಿಯುತವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಡಲಿಕ್ಕೆ ಹೋದೆ. ಆಗ ಅಲ್ಲಿರ್ತಕ್ಕಂಥ ಯುವಕರು ನನಗೆ ಆ ಶಾಲನ್ನು ಓದಿಸಿದ್ದಾರೆ. ಆ ಯುವಕರು ಪ್ರೀತಿಯಿಂದ ನನಗೆ ಶಾಲೆ ಓದಿಸಿದಾಗ ನಾನು ತೆಗೆದಾಕಾಗತ್ತಾ? ಕೇಸರಿ ಶಾಲೆ ಹಾಕೊಂಡು ತಾವೊಂದು ರಾಜಕೀಯ ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡು ಉದಾಹರಣೆ ಏನಾದರೂ ಇದೆಯಾ ಸರ್? ತಮ್ಮದು ಹಸಿರು ಶಾಲ್ ಅಲ್ವಾ ಸರ್ ಬ್ರ್ಯಾಂಡ್? ನಿಮ್ಮ ಪಕ್ಷದ ಹಸಿರು ಶಾಲು, ನಿಮ್ಮ ಪಂಚೆಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಕೈಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಆತ್ಮದಲ್ಲೂ ಹಸಿರು ಬಣ್ಣ ಇದೆ, ನಿಮ್ದು ಜಾತ್ಯತೀತ ಪಕ್ಷ ಇದೆ, ಈಗಲೂ ಅದಿದೆ. ನೋಡಿ, ನೀವು ಪ್ರಶ್ನೆ ಸರಿಯಾದ ಪ್ರಶ್ನೆ ಕೇಳಿದ್ರಿ. ನಾನು ಕೇಸರಿಯ ಒಂದು ಟವಲ್ ಹಾಕ್ತಿದ್ದಾಗೇ ಚರ್ಚೆ ಮಾಡೋದಲ್ಲ ಕಾಂಗ್ರೆಸ್ ನಾಯಕರು. ನಾನು ದಲಿತ ಸಂಘಟನೆಗಳ ಹಲವಾರು ಸಭೆಗಳಿಗೆ ಹೋಗಿದ್ದೀನಿ, ಸಾರ್ವಜನಿಕ ಸಭೆಗಳಿಗೆ. ಆ ದಲಿತ ಸಂಘಟನೆಗಳ ಸಭೆಯಲ್ಲಿ ಅವರ ಒಂದು ಸಂಕೇತ ನೀಲಿ ಬಣ್ಣದ ಟವಲ್ ಹಾಕ್ತಾರೆ. ಅದನ್ನು ಹಾಕೊಂಡು ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಆಗ ಅವ್ರಿಗೇನು ಕಾಣಲಿಲ್ವ ಅದು ಕಾಂಗ್ರೆಸ್ ನಾಯಕರಿಗೆ? ಎಸ್, ನೀವು ಹೇಳ್ದಂಗೆ ರೈತರ ಸಭೆಗಳಿಗೆ ಹೋಗಿದ್ದೀನಿ, ಹಸಿರು ಟವಲ್ ಹಾಕ್ಕೊಂಡು ರೈತರ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಅದರಲ್ಲಿ ತಪ್ಪೇನಿದೆ? ಯಾವುದೋ ಒಂದು ಈಗ ಕೇಸರಿ ಶಾಲು ಅದು ಬಿ ಜೆ ಪಿ ಪಕ್ಷದ ಕೇಸರಿ ಶಾಲು ನಮ್ಮ ಹಿಂದೂ ಸನಾತನ ಧರ್ಮದ ನಮ್ಮ ಒಂದು ಸಮಾಜದಲ್ಲಿರ್ತಕ್ಕಂಥ ಗುರು ಹಿರಿಯರ ಒಂದು ಉಡುಪದು. ಇತ್ತೀಚೆಗೆ ಕೇಸರಿ ಶಾಲು ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಹಳ್ಳಿನಲ್ಲೂ ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದಾರೆ. ಕೆಲವು ಯುವಕರು ನನಗೆ ಅಲ್ಲಿ ಹೋದಾಗ ಅದು ಆಗ್ತಂಥ ಸನ್ನಿವೇಶ ಏನಿದೆ, ಅದಕ್ಕೆ ನಾನೇನೋ ಸಂಪೂರ್ಣವಾಗಿ ನನ್ನ ನಡವಳಿಕೆಯಲ್ಲಿ ನಾನೇನೋ ಬದಲಾವಣೆನೇ ಆಗೋಗಿದ್ದೀನಿ ಅಂತ ಪರಿವರ್ತನೆ ಆಗೋಗಿದ್ದೀನಿ ಅಂದರೆ ಅಂಥವ್ರು ನಾನು ಉತ್ತರ ಕೊಡಲಿಕ್ಕಾಗಲ್ಲ ಸರ್. ಮಂಡ್ಯ ಜಿಲ್ಲೆಯ ಜನರ ಹೋರಾಟ, ಸಮಸ್ಯೆ, ಕಾವೇರಿ, ಇಂಥ ಹಲವಾರು ಶತಕಗಳ ಈ ಹೋರಾಟದಲ್ಲಿ ಕೇಸರಿ ಬಾವುಟ ಮತ್ತು ಕೇಸರಿ ಬಣ್ಣದ ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಸರ್. ಈಗ ಬಂದದ್ದು ಯಾವುದೋ ಹನುಮ ಧ್ವಜ ಅಂತ ಹಿಡ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಮಾತಾಡ್ತಿರಲ್ಲ, ಕೇಸರಿ ಬಣ್ಣ ಕೇಸರಿ ಶಾಲಿದು ಏನು ಕಾಂಟ್ರಿಬ್ಯೂಷನ್ ಇದೆ ರೈತರ ಹೋರಾಟದಲ್ಲಿ, ಕಾವೇರಿ ಹೋರಾಟದಲ್ಲಿ, ಮಂಡ್ಯ ಜನರಿಗೆ ನ್ಯಾಯ ಕೊಡುವ ವಿಚಾರದಲ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಈ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಕೇಳೋದ್ರ ಮುಖಾಂತರ ಕೇಸರಿಯ ಒಂದು ಬಣ್ಣದ ಬಗ್ಗೆ ಪದೇ ಪದೇ ಚರ್ಚೆ ಮಾಡೋದ್ರ ಮುಖಾಂತರ ನಾಡಿನ ಜನತೆಯ ಪ್ರತಿಯೊಂದು ಭಾಗದಲ್ಲಿ ಕೇಸರಿಯ ಬಗ್ಗೆ ಒಂದು ಆಸಕ್ತಿ ಮೂಡ್ತಕ್ಕಂಥ ಒಂದು ಪ್ರಚಾರ ಮಾಡ್ತಿರೋರು ನೀವು ಮಾಡ್ಕೊತಾ ಇದ್ದೀರಿ. ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಕೊಂಡು ನಿಮ್ಮ ಮಹತ್ವ ಕೊಡದೆ ಸುಮ್ಮನೆ ಇದ್ದರೆ ಇದೆಲ್ಲ ಪ್ರಶ್ನೆ ಬರಲ್ಲ. ನೀವೇ ಅದನ್ನು ಹೇಳಿ ಜನಗಳಿಗೆ, ಯುವಕರಿಗೆ ತಾವೇ ಪ್ರೋತ್ಸಾಹ ಕೊಟ್ಕೊಂಡು ಹೊರಟಿರ್ತಕ್ಕಂಥದ್ದೇನಿದೆ. ಅದರಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಹಲವಾರು ವರ್ಷಗಳಿಂದ ಎದುರಿಸ್ತಾ ಇದ್ದೇವೆ, ವಿಶೇಷವಾಗಿ ಕಾವೇರಿ ನೀರಿನ ವಿಷಯದಲ್ಲಿ. ರೈಟ್. ಈ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ನ್ಯೂಸ್ ರೂಮ್ನಿಂದ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಈ ಹಿಂದೆನೇ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಬಿಜೆಪಿನವರಿಗೆ ವಿರೋಧ ಮಾಡ್ತಾ ಇದ್ರು, ಕೇಸರಿ ಶಾಲನ್ನ ರಾಜಕೀಯಕ್ಕೋಸ್ಕರ ನೀವು ಬಳಸ್ತಾ ಇದ್ದೀರಾ, ಇದು ತಪ್ಪು ಅಂತ. ಈಗ ತಾವು ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ. ಈಗ ಸ್ಪಷ್ಟನೆ ಕೊಡೋ ಕೆಲಸ ಕೂಡ ಆಗ್ತಾ ಇದೆ ಅವರಿಂದ. ಇದು ಕಾರ್ಯಕರ್ತರ ಮೇಲೆ ಆಗಿರಬಹುದು ಅಥವಾ JDS ಮೇಲೆ ಆಗಿರಬಹುದು, ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು? ಸಹಜವಾಗಿಯೇ ಸಭಾ ಪ್ರಮುಖವಾಗಿ ಈಗ ಕೇಸರಿ ಶಾಲನ್ನ ಧರಿಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮಾಜಿ ಪ್ರಧಾನಿ JDSನ ವರಿಷ್ಠರಾಗಿರುವಂಥ HD ದೇವೇಗೌಡರು ಕೂಡ ಕೇಸರಿ ಶಾಲೆ ಹಾಕಬಾರ್ದಾಗಿತ್ತು ಅನ್ನೋ ಒಂದು ಹೇಳಿಕೆನ ಯಾವಾಗ ಕೊಟ್ಟರೋ, ಇತ್ತ ಕಾಂಗ್ರೆಸ್ನ ರಾಜ್ಯ ನಾಯಕರು ನೇರವಾಗಿ HD ಕುಮಾರಸ್ವಾಮಿ ಅವರ ನಡೆ ವಿರುದ್ಧ ಮುಗಿ ಬೀಳ್ತದೆ. ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷ DCM DK ಶಿವಕುಮಾರ್ ಒಂದಂತಕ್ಕೆ ಹೇಳ್ತಾರೆ, ಆ ಹಿರಿ ಜೀವನ ಅಯ್ಯಯ್ಯೋ ಅನ್ನಿಸ್ತಾ ಇದ್ದಾರೆ ಕುಮಾರಸ್ವಾಮಿ.
ಯಾತಕ್ಕೋಸ್ಕರ ಇವರು ಕೇಸರಿ ಶಾಲ್ನ ಹಾಕೊಂಡ್ರು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ, ವಕ್ತಾರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅನ್ನೋ ಒಂದು ಮಾತನ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ, ಇತ್ತ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಬೇರೆ ಬೇರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಕೇಸರಿ ಶಾಲನ್ನ ಕುಮಾರಸ್ವಾಮಿ ಅವರು ಧರಿಸಿದ್ದಾದ್ರು ಯಾಕೆ ಅನ್ನೋ ಪ್ರಶ್ನೆಗೆ ಖುದ್ದು ಕುಮಾರಸ್ವಾಮಿ ಅವರು ನ್ಯೂಸ್ ಫಸ್ಟ್ಗೆ ಕೊಟ್ಟಿರೋ ಅಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಂಪೂರ್ಣವಾದಂಥ ವಿವರಣೆನ ಕೊಟ್ಟಿದ್ದಾರೆ. ನಾನು ಹನುಮಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ನಿಜ, ಬಟ್ ಪಾದಯಾತ್ರೆಗೆ ಹೋಗಿಲ್ಲ. ನಾನು 12-15 ಕಿಲೋಮೀಟರ್ಗಳ ದೂರ ಏನು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಿಂದ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಬಂತಲ್ಲ ಪಾದಯಾತ್ರೆ, ಆ ಪಾದಯಾತ್ರೆ ನಾನು ಭಾಗಿಯಾಗಿಲ್ಲ. ಪಾದಯಾತ್ರೆ ಮುಗಿದ ಬಳಿಕ ಹೋದೆ, ಜಿಲ್ಲಾಧಿಕಾರಿಗಳ ಕಚೇರಿಯತ್ತ ಹೋದೆ. ಅಲ್ಲಿ ಯಾವುದೇ ಗೊಂದಲಗಳು ತೊಂದರೆಗಳು ಸೃಷ್ಟಿಯಾಗಬಾರ್ದು, ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಯನ್ನು ಕೊಡ್ಲಿಕ್ಕೆ ಹೋದೆ. ಅಲ್ಲೊಬ್ಬ ಯುವಕ ಪ್ರೀತಿಯಿಂದ ಬಂದು ಕೇಸರಿ ಶಾಲನ್ನ ಹಾಕ್ದ. ಇದು ಪೂರ್ವ ನಿಯೋಜಿತ ಅಲ್ಲ, ಅಥವಾ ನಾನೇ ಕೇಳಿದ್ದಲ್ಲ, ಕಾಕತಾಳೀಯ ಅಂತ ನೀವು ಅನ್ಕೋಬಹುದು. ಆದರೆ ಕೇಸರಿ ಶಾಲ್ ಮಾತ್ರನೇ ಅಲ್ಲದೆ ನಮ್ಮ ಪಕ್ಷದ ಹಸಿರು ಶಾಲನ್ನ ಕೂಡ ನಾನು ಅನೇಕ ಸಭೆಗಳಲ್ಲಿ ಹಾಕೊಂಡಿದ್ದೀನಿ, ಸಮಾರಂಭಗಳಲ್ಲಿ ಹಾಕೊಂಡಿದ್ದೀನಿ. ಈಗಲೂ ಕೂಡ ನಾನು ಕೇಸರಿ ಶಾಲನ್ನ ಹಾಕೊಂಡಿದ್ದಕ್ಕೆ ಸಮರ್ಥನೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ದಲಿತ ಸಂಘರ್ಷ ಸಮಿತಿಯ ಅನೇಕ ಸಭೆಗಳು, ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾದಾಗ, ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಕೂತಾಗ ನಾನು ಹೋಗಿದ್ದೀನಿ, ನೀಲಿ ಬಣ್ಣದ ಶಾಲ್ನ ಕೂಡ ಹಾಕೊಂಡಿದ್ದೀನಿ. ಆಗ ಮಾತಾಡಿದಂಥ ನಾಯಕರು ಈಗ ಮಾತಾಡ್ತಿದ್ದಾರೆ ಅನ್ನೋ ಸಮರ್ಥನೆಯನ್ನ ನೇರವಾಗಿ ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ ಪಾಯಿಂಟ್ ಆಡ್ ಮಾಡೋದಾದ್ರೆ, ಕುಮಾರಸ್ವಾಮಿ ಅವರು ಧರಿಸಿರುವಂಥ ಕೇಸರಿ ಶಾಲು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾದಂತಹ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರೇ ಸಮರ್ಥನೆಯನ್ನು ಕೊಟ್ಟಿರುವಂಥದ್ದು ಸಭಾ. ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.